ಹಾಯ್ ಗೈಸ್, ನೈಟ್ ಆಯಿತು, ಬಂದು ದರ್ಶನ ಎಲ್ಲ ಆಯಿತು. ನೈಟು ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೀನಿ. ನಮ್ಮ ರೂಮ್ ಹೆಂಗೈತೆ ಅಂತ ಬೆಳಿಗ್ಗೆ ತೋರಿಸ್ತೀನಿ. ರೂಮ್ ತೋರಿಸ್ತೀನಿ ನೋಡಿ ಬನ್ನಿ. ಆಯ್ತೀನಿ ಇಲ್ಲ, ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಹಾಕ್ಬೇಕು. ಹಾಯ್ ಗೈಸ್, ರೂಮಿಂದ ಇವಾಗ ಚೆಕ್ಔಟ್ ಮಾಡ್ಕೊಂಡು ಇವಾಗ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನು ಕಂಟಿನ್ಯೂ ಮಾಡ್ತೀನಿ, ಮಾತಾಡ್ತೀನಿ. ಎಷ್ಟು ರೂಮ್ ಎಷ್ಟಾಯಿತು ಏನು ಅಂತ ನಾನು ಹೇಳ್ತೀನಿ. ನಾನು ಒಂದು ಸ್ವಲ್ಪ ರೆಡಿ ಆಗ್ಬಿಡ್ತೀವಿ. ಒಂದು ರೂಮಿಗೆ 800 ರೂಪಾಯಿ ತಾನೇ ಆಗಿದ್ದು. ಒಂದು ರೂಮಿಗೆ 800 ರೂಪಾಯಿ ತಾನೇ ಆಗಿದ್ದು. ಸ್ವರ್ಗ ಅದು. ಇವಾಗ ಯಾವ ಕಡೆ ಹೋಯ್ತಿರೋದು? ಕ್ಯಾಟನ್ ಮಕ್ಕಿ ಯಾವ ಪ್ಲೇಸು? ಯಾವ ಪ್ಲೇಸ್ ಎಲ್ಲ ಹೇಳ್ತವ್ರೆ, ನೋಡೋಣ. ಇಂಜಿನ್ ಬ್ರೇಕಿಂಗ್. ಕ್ಯಾಟನ್ ಮಕ್ಕಿ ಏನ್ ಮಕ್ಕಿನ ಏನೋ ನನಗಂತೂ ಅರ್ಥ ಇಲ್ಲ. ಹೋಯ್ತೀನಿ, ಆ ಪ್ಲೇಸ್ ಹೇಗಿದೆ ಏನೋ ಅಂತ ನಾನು ತೋರಿಸ್ತೀನಿ. ಸರ್, ಬ್ಲಾಗ್ ಐತೈತೆ, ನೀನೇನೋ ಸಾಂಗ್ ಆಡೋದ್ರಂದ್ರೆ ಕಾಪಿ ರೈಟಲ್ಲಿ ನನ್ನ ಎತ್ಬಿಡ್ತಾರೆ. ಸಾರಿ ನಿನ್ನೆದು ಘಟನೆ ಎಲ್ಲ ಅದೇ ಏನಿಲ್ಲ ಗಾಯ್ಸ್. ನಿನ್ನೆ ಏನಾಯ್ತು ಅಂದ್ರೆ, ಒಂದು ಪಾಯಿಂಟ್ ಇತ್ತು ಪೆಟ್ರೋಲು. ಸರಿ ಕಳ್ಸಾಗ ಹೋಗುತ್ತೆ ಅನ್ಕೊಂಡು ನಾವು ನಾರ್ತ್ ಸೆಕ್ಷನಲ್ಲಿ ಬರ್ತಾ ಇದ್ವಿ. ಆಮೇಲೆ ಹೋಯ್ತಾ ಕಮ್ಮಿ ಮಾಡಿದ್ವಿ, ನಿಧಾನಕ್ಕೆ ಹೋದ್ವಿ. ಪೆಟ್ರೋಲು ಬ್ಲಿಂಕ್ ಆಗೋ ಸ್ಟಾರ್ಟ್ ಆಯ್ತು. ಪೆಟ್ರೋಲ್ ಪಾಯಿಂಟು ಬ್ಲಿಂಕ್ ಆಯ್ತು. ಸರಿ ಹೋಗುತ್ತೆ ಅನ್ಕೊಂಡು ಫುಲ್ಲು ನಾರ್ಮಲ್ ಈ ಥರನೇ ಓಡಿಸ್ತಿದ್ದೀನಿ. ಅವಾಗಲೇ ಬುಕ್ ಅಂತ ಲ್ಯಾಗ್ ಆಗುತ್ತಲ್ಲ, ಪೆಟ್ರೋಲ್ ಇಲ್ಲ ಲ್ಯಾಗ್ ಆಗುತ್ತಲ್ಲ, ಆ ಥರ ಲ್ಯಾಗ್ ಆಯ್ತಾ ಏನಾಯ್ತು. ಆಮೇಲೆ ಒಂದು ಸ್ವಲ್ಪ ದಾರಿಯಲ್ಲಿ ನಿಂತೇ ಹೋಯ್ತು ಗಾಡಿ. ಹೆಂಗಿತ್ತು ಅಂದ್ರೆ ಫೀಲು, ಇವಾಗ ನಾವು ಇರೋ ಜಾಗದ ಥರನೇ ಫುಲ್ಲು ಯಾರೂ ಇಲ್ಲ. ಆಮೇಲೆ ಒಂದು ಸ್ವಲ್ಪ ನೋಡಿ ನಾವು ಹಂಗೆ ಅನ್ಕೊಂಡು ಪೆಟ್ರೋಲ್ ಐತೆ, ಹೋಗುತ್ತೆ, ಇನ್ನೊಂದು 20 ಕಿಲೋಮೀಟ್ರ್ ಹೋಗುತ್ತೆ ಅನ್ಕೊಂಡು ಬಂದ್ವಿ. ನೋಡ್ರಿ 20 ಕಿಲೋಮೀಟ್ರ್ ಹೋಗಿಲ್ಲ, 9 ಕಿಲೋಮೀಟ್ರ್ ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಮುಂದೆನೇ ಬಂದು ನಿಂತದ್ದು ಗಾಡಿ. ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. 1000 ರೂಪಾಯಿಗೆ ಹಾಕ್ಸಿದ್ವಿ ನಾವು. ಇದು ಕಟ್ ಮಾಡ್ಬೇಕಾ? ಇಷ್ಟೊತ್ತಾಗ ಚೆನ್ನಾಗಿತ್ತಲ್ಲ, ತಿರ್ಗಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ. ಹೋಯ್ತಾ ಕ್ಲೈಮೇಟ್ ಡಿಫ್ರೆಂಟ್ ಆಗಿ ಚೇಂಜ್ ಆಯ್ತಿತ್ತು. ಗಿಡ ಬರಗಾಲ ಎಲ್ಲೋ ಇಲ್ಲೇ ಅವರೇ. ರೈನ್ ಕೋಟ್ ಎಲ್ಲ ಹಾಕಬೇಡ್ದು, ಬರ್ರಿ. ಏನು ಆ ಕಡೆ ಹೋಗ್ತಾ ಇದ್ದೀವಿ, ಬರಿ ಮಾತ್ರ ಪ್ಯಾಕ್ ಹಾಕಿದ್ದಾನೆ, ನೆಟ್ವರ್ಕ್ ಕಡಿಸ್ಕೊಂಡು ಹೋಯ್ತು ಈಗ ಆಲ್ರೆಡಿ. ಓಕೆ ಗೈಸ್, ಅದು ಯಾವುದೋ ಪ್ಲೇಸ್ ಹೇಳ್ತವನೆ, ಆ ಪ್ಲೇಸ್ಗೆ ಹೋಗಿ ಸಿಗ್ತೀನಿ ನಾನು. ನಾಷ್ಟಕ್ಕೆ ನಿಂತಿದ್ದೀವಿ, ನಾಷ್ಟ ಮಾಡೋಕ್ಕೆ. ಸರಿಯಾಗೈತೆ ವ್ಯೂ ಮಾತ್ರ.
ಮಾತಾಡಿದ್ರೇ ಅಲ್ಲಿ ಬರೋದು. ನೀನು ಬ್ಯಾ 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 ಅಂದರೆ ಗ್ರೀನ್ ಕಲರ್ ಹಾಕೊಂಡ್ಬಿಡ್ತೀನಿ ಆಯ್ತು ಕಂಫರ್ಟಬಲ್ ಆಯ್ತಿಲ್ಲ ಹೇಳ್ಬೇಕು ತಗೋಬ ಅಂತ ನನ್ನ ಸೈಜ್ ಆಗಲ್ಲ ತಾನೇ. ನಿಂಜ ಎಲ್ಲ ಬಂದಿದ್ದೀರಿ ಆಯಬುಸ ನಿಂಜ ಇಂಥ ಗಾಡಿನೇ ಬಂದೈತಂದ್ರೆ ಈ ಕಾರಣದಿಂದ ನಾವು ಇಲ್ಲೇ ಪಾರ್ಕ್ ಮಾಡಬೇಕಾಗಿದೆ. ಅಲ್ಲೇ ಪಾರ್ಕ್ ಮಾಡಬೇಕು. ಟಿಕೆಟ್ ಇಸ್ಕೊಂಡು ಈ ದಾರಿಯಲ್ಲಿ ಹೋಗೋದು. ಹೋಯ್ತಾ ಹೋಯ್ತಾ ಬ್ಲಾಗ್ ಮಾಡ್ತೀವಿ. ಫೈನಲಿ enthusiasm is high. Let's go and see where. ನಮಗೆ ಉತ್ಸಾಹ ತುಂಬಿ ಹರಿತಾ ಇದೆ. ಮುಂದೆ ಹೋಗಿ ನೋಡುವ ಏನಾಗುತ್ತದೆ. ಅದ್ ನಮ್ದೇ ಅಂತ ಹೇಳು. ನಮ್ದಲ್ಲ ಗಾಯ್ಸ್. ಹೆಂಗಿತ್ತ? ನೀರು ಇಳಿತಿದೆ ಬ್ರೋ. ನಮ್ಮ ಟೀಮಲ್ಲಿ ಇನ್ನೂ 3 ಜನ ಅಲ್ಲೆಲ್ಲ ಹೋಯ್ತವ್ರೆ ಮುಂದೆ. ಅವರು ಫುಲ್ ಸಣ್ಣಕ್ಕವ್ರೆ, ಅವ್ರ ಪಡ್ಗೋರು ಹೋಯ್ತವ್ರೆ. ನಾವೆಲ್ಲ ನಮ್ಮ ಜೊತೆ ಒಬ್ಬ ಅವನೇ ಸಣ್ಣಕ್ಕೆ, ಅವನೇನು ಮಾಡಕ್ಕೆ ಹೋಯ್ತಾನ ಅವನು ಎಂಜಾಯ್ ಮಾಡ್ತಾನಂತ ನೋಡಿದ್ರೆ ಬಿತ್ಕೊಂಡವನೆ ಬಂದು. ಗೈಸ್ ಬಂದಿದ್ದೀವಿ, ಕ್ರೇಜಿ ಆಗೈತೆ. ಇದೆ ತೋರಿಸ್ತೀನಿ. ನಾವು ಬಂದಿದ್ದಕ್ಕೂ ಹೊರ್ತು ಸಾಕಾಗೈತೆ. ವ್ಯೂ ತೋರಿಸ್ತೀನಿ ನೋಡಿ, ಬ್ಯಾಕ್ ಸೈಡು ಸಕ್ಕದಾಗೈತೆ. ಫಸ್ಟ್ ಕ್ಲಾಸ್. ಆ ವ್ಯೂ ಪಾಯಿಂಟ್ ಇಂದ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ ಎಲ್ಲರೂ. ದಯವಿಟ್ಟು ಯಾರು ಜೀಪಲ್ಲಿ ಬರಕ್ ಹೋಗ್ಬೇಡಿ. ಜೀಪಲ್ಲಿ ಬಂದ್ರೆ ವೇಸ್ಟು. ಏನು ಒಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬರ್ಬೋದು. ಎಕ್ಸ್ಪೀರಿಯನ್ಸ್ ಸಕ್ಕದಾಗಿದೆ. ನೋಡಿರ್ತೀರಲ್ಲ, ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸುಮ್ಮನೆ ಜೀಪ್ ಬಂದು ಅಲ್ಲಿ ನಿಲ್ಸೋದು, ತಿರ್ಗಾ ಇಲ್ಲಿ ಬಂದು ನಡ್ಕೊಂಬರೋದು ವೇಸ್ಟೇ. ಒಂದೇ ಸತಿ ಮಾಡ್ಬೋದು. ನನಗೂ ಆಯ್ತಿರಲಿಲ್ಲ, ಫುಲ್ಲು ಸುಸ್ತು. ಬಂದ 10 ನಿಮಿಷ ಆರಾಮಾಗಿ ಕುತ್ಕೊಂಡಿದ್ವಿ. ಆಮೇಲೆ ಫೋಟೋಶೂಟ್ ಎಲ್ಲ ಮಾಡಿ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ವಿ. ಸ್ವಲ್ಪ ರೀಲ್ಸ್ ಶೂಟ್ ಮಾಡೋಣ ಅಂತ. ದಿಸ್ ಈಸ್ ದ ವ್ಯೂ. ತೋರ್ಸ್ಲಾ? ಇದು ವ್ಯೂ ಚೆಕ್ ಮಾಡಿ. ಫುಲ್ ಸೆಂಟ್. ಸಾಕಾಗೈತೆ. ಹಾಯ್ ಗಾಯ್ಸ್, ಈಗ ನಾವು ಕ್ಯಾಚರ್ ಮಗ್ಗಿಯಿಂದ ಕೆಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಯಾವುದೋ ವಾಟರ್ ಫಾಲ್ಸ್ ಅನ್ಕೊಂಡು ನಡೀತಾ ಇದ್ದೀವಿ. ನೆಕ್ಸ್ಟ್ ಈಗ ವಾಟರ್ ಫಾಲ್ಸ್ ಅಂದರೆ ಸುರಿಮನೆನೋ ಏನೋ ಅದೇನೋ ಬರೋದು ಒಟ್ಟಿನಲ್ಲಿ ಯಾವುದೋ ಒಂದು ಮನೆ. ಅಲ್ಲಿ ವಾಟರ್ ಫಾಲ್ಸ್ ಸಿಗ್ಚೈ ಅಂತೀವಿ. ಅಲ್ಲೆಲ್ಲ ಆರಾಮಾಗಿ ನಡ್ಕೊಂಡ್ ಬರ್ತಾವ್ರೆ. ನಾವಿಲ್ಲಿ ಆರಾಮಾಗಿ ಇಳಿತಾ ಇದ್ದೀವಿ. ಅಪ್ಪನ ಮಾತು ಯಾರು ಕೇಳಿ ಯಾರು ಬರ್ಬೇಡ್ರಪ್ಪ. ಫೀಲ್ ಆಯ್ತಾರೆ. ಚೆನ್ನಾಗಿಲ್ಲ ಮಾತಾ ಹುಡುಗಿ ಮಾತ್ರ ಚೆನ್ನಾಗವ್ರೆ. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. ನಮ್ಮ ಟೀಮ್ದು ಬೈಕ್ ಇಲ್ಲೇ ಇದೆ, ತಗೋತಿದ್ದೀವಿ. ಇಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸು ತಗೊಂಡು ಒಂದು ಸ್ವಲ್ಪ ನೀರು ಅಂಥದ್ದೆಲ್ಲ ಕುಡಿದು ಇವಾಗ ಡೈರೆಕ್ಟ್ ನಾವಲ್ಲಿ ಕಾಫಿ ಕುಡಿದ್ವಲ್ಲ, ಆ ಕಾಫಿ ಜಾಗದಲ್ಲಿ ಲಗೇಜ್ ಎಲ್ಲ ಇದೆ. ಲಗೇಜ್ ಎತ್ಕೊಂಡು ಡೈರೆಕ್ಟ್ ನಾವು ಫಾಲ್ಸ್ಗೆ ಹೋಗ್ತೀವಿ. ಫಾಲ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ಪ್ಲ್ಯಾನ್ ಇದೆ.
ಆ ಪ್ಲ್ಯಾನ್ನ ನಾನು ಅಲ್ಲೋಗಿ ಹೇಳ್ತೀನಿ ನಾನು. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಮಜ್ಜಿಗೆ ಕುಡಿತಾ ಇದೀವಿ ಎಲ್ಲರೂ, ಟಯರ್ಡ್ನೆಸ್ಸು. ಸರಿ ಗಾಯ್ಸ್, ಮಾಡ್ತೀನಿ ನಾನು. ಬಾಯ್.